ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ವಿ. ಹಂಗೆ ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದೀವಿ ಅಂದರೆ ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಲ್ಲಿ. ಸೊ ಬೆಂಗಳೂರಿಗೆ ಹೋಗ್ತಿದ್ವಿ. ಮನೆಯಿಂದ ಬರ್ಬೇಕಾದ್ರೆ ಯಾವುದೇ ವಿಡಿಯೋನ ಮಾಡಿರಲಿಲ್ಲ. ಸ್ವಲ್ಪ ಅರ್ಜೆಂಟಲ್ಲಿ ಗಡಿಬಿಡಿಲಿ ಬಂದ್ವಿ. ಸೊ ಹಂಗೆ ಬರ್ತಾ ಇಲ್ಲಿ ಮಧು ಟಿಫಾನಿಸಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಈಗ ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ಸಿಕ್ಕಾಪಟ್ಟೆ ಒಂಥರ ಸಖತ್ತಾಗಿತ್ತು ಮಾತ್ರ. ತುಂಬಾ ಚೆನ್ನಾಗಿ ಎಲ್ಲ ಇಂಟೀರಿಯರ್ಸ್ ಆಗಿರ್ಬೋದು, ಮತ್ತು ಸ್ಪೆಷಲಿ ಹಾಸ್ಪಿಟಾಲಿಟಿ ಅಂತೂ ಚೆನ್ನಾಗೇ ಇತ್ತು. ಅದೇ ಸ್ವಲ್ಪ ಲೇಟ್ ಆಗುತ್ತೆ ಒಬ್ಬರಿಂದ ಇನ್ನೊಬ್ರಿಗೆ ಸರ್ವ್ ಮಾಡೋಕ್ಕೆ, ತುಂಬ ಜನ ಇರ್ತಾರೆ. ಇಲ್ಲಿ ಬಂದಾದ್ಮೇಲೆ ನಾವು ಗೊತ್ತಲ್ಲ, ಆಬ್ವಿಯಸ್ಲಿ ಮದ್ದೂರಲ್ಲಿ ಬಂದಿದ್ದೆ ಕಾಫಿ ಕುಡಿಯೋಣ ಅಂತ ಇದ್ರೊಳಗಡೆ. ಸೊ ಕಾಫಿ ಜೊತೆಗೆ ಹಂಗೆ ಇದ್ರಲ್ಲಿ ಫೇಮಸ್ ಆಗಿರುವಂತಹ ಮದ್ದೂರ್ ವಡೆನ ಆರ್ಡರ್ ಮಾಡಿದ್ವಿ. ಅಲ್ಲಿ ಬರೋ ತನಕ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ಸ್ಕ್ರೀನ್ಸ್ ಎಲ್ಲೋ ಮತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡ್ತಿದ್ವಿ. ತುಂಬ ಚೆನ್ನಾಗೇ ಮಾಡಿದ್ರು ಆ್ಯಕ್ಚುಲಿ. ಏನ್ ಮಡಗಿದಾರೆ ನೋಡಿ ಇಲ್ಲಿ, ಮದ್ದೂರ್ ಟಿಫಾನ್. ತೆಗೀತಾ ಇದ್ದೀನಲ್ಲ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವಾಚ್ಗೆ ಎಷ್ಟು ಕೊಡ್ಬೋದಂತ. ಇದು ನಮ್ಮ ಅಂಕಲ್ ಹಾಕಿರೋ ವಾಚು, ನಾನು ಈಸ್ಕೊಂಡು ನೋಡ್ತಿದ್ದೆ. ಈ ವಾಚಿನ ನಿಖರವಾದ ಬೆಲೆ ಎಷ್ಟು ಅಂತ ಕಂಡಿಡಿರಿ. ನೋಡೋಣ ಯಾರು ಕಂಡುಹಿಡಿತೀರಾ ಅಂತ. ನಾನಂತೂ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ ಲೇಟರ್. ಈ ವಾಚ್ನ ಬೆಲೆ ಹೇಳಿ. ಇವಾಗ ಮದ್ದೂರ್ ಟಿಫಾನ್ಸಲ್ಲಿದ್ದೀವಿ, ವಿಚ್ ಮೀನ್ಸ್ ಇಲ್ಲಿ ಕಾಫಿ ಹೇಳಿದ್ದೀವಿ. ಸೊ ಸಡನ್ ಯಾರ್ ಯೋರ್ ಹಿಸ್ಟ್ರಿ ಆಫ್ ಮದ್ದೂರ್ ಟಿಫಾನ್ಸ್. ಇದರಲ್ಲಿ ಏನಂತ ಬಂದಿದೆ ನಾವು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. We are waiting for the coffee in Madurode. ಏನೇ ಏನು ಏನು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೆ ಇದೆ. ಯಾರು ವೇಕಿಂಗ್ ಸಮ್ ನೋಡಿ ಯಾರನ್ನ ಹಾಕಿದ್ದಾರೆ ಅಂತ. ನಾನು ಆಕಾಶ್ ಡೈರೆಕ್ಟ್ ಗೊತ್ತಾ? ಆಕಾಶ ಪಿಕ್ಚರು. ಹೇಳಿ ಹೇಳಿ ಹೇಳಿ. ಮಹೇಶ್ ಬಾಬು ಅಂತ. ಅವರು ಪಿಕ್ಚರ್ ಮಾಡ್ತವ್ರ. ಅವರು ಡೈರೆಕ್ಟ್ರು. ಪ್ರೊಡ್ಯೂಸರು ನಾನು 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 ನೀವು ಆಕ್ಟರು ನಾನು. ಅವರು ಆರ್ಡರ್ ಎರಡೇ ಸಾಕಾ? ಸೊ ನಾವು ಆರ್ಡರ್ ಮಾಡಿದ್ದು ಫೈನಲಿ ಬಂತು. ಇದನ್ನು ಈಗ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಲೆಟ್ಸ್ ಈಟ್. ಟೇಸ್ಟ್ ನೋಡುವಂಥ ಟೈಮ್. Let's taste this. ಸಕ್ಕತ್ತಾಗಿದೆ ಇದು. ಕಾಫಿ ಕಡೆಗೆ ಕಾಫಿ ಹೌದು. ಹೌದು, ನಿಮ್ಗೆ ಗೊತ್ತಾಯಿಲ್ಲ ಬಿಡಿ, ನಿಮ್ಗೆ ಗೊತ್ತಾಯಿಲ್ಲ. ಕಾಫಿ ಬಂದಿದೆ, ಕಾಫಿ ಕಾಲ್ ಮಾಡಿ.
ಇದು ಕಾಫಿನ ಬಂದು ಟಿಫಾನಿ ಫಿಶ್ ವಾಸ್ ವೆರಿ ನೈಸ್ ಆ್ಯಂಡ್ ಕೇರ್ಫುಲ್. ಹೆಂಗಿತ್ತು ಕಾಫಿ? ಕಾಫಿ ಹೇಳಿ ಟ್ರೋಲ್ ಮಾಡ್ಬಿಟ್ಟಿಲ್ಲ ಅಂದರೆ ಕಾಫಿ ಹೆಂಗೈತೆ ಎಲ್ಲಿ ಇದು ಪ್ಲೇಸ್ ಗೊತ್ತಾ? ಮಧುರ್ ಟಿಫಾನಿಸ್. After all the finish, now we are leaving. ನಾವು ಇವಾಗ ಹೋಗ್ತಾ ಇದೀವಲ್ಲ. Grateful we are. ಈಗ ಆಚೆ ಬಂದು ಟೀ ಮತ್ತೆ ಮಕ್ಕಳೆಲ್ಲ ತಿಳ್ಕೊಂಡು ಆ್ಯಕ್ಚುಲಿ ಬೆಳಗ್ಗೆ ಬ್ಲಾಗ್ ಮಾಡಿದೆ ಮರ್ತ್ಬಿಟ್ಟೆ. ಏನೋ ಒಂದಷ್ಟು ಟೆನ್ಷನ್ ಇತ್ತು. ಸೊ ಅದ್ರಲ್ಲಿ ಬೇರೆ ಬೆಳಗ್ಗೆ ಬ್ಲಾಗ್ ಮಾಡಿದೆ ಮರ್ತ್ಬಿಟ್ಟೆ. ಎಷ್ಟು ಒಂದಕ್ಕೆ ಏನೋ ಕರೀತಿದ್ದಾರೆ ಲೆಟ್ಸ್ ಗೋ. ಏನೋ ಏನಕ್ಕೆ ಬರ್ಬೇಕಾದ್ರೆ ಏನೋ ಬರೋದಂದ್ರೆ ವಾಪಸ್ಸು ಇದೇ ರೋಡಲ್ಲಿ ಬರ್ಬೇಕಾದ್ರೆ ಏನೋ ಎಷ್ಟು ನೋಡೋಣ. ಸೊ ತುಂಬ ವೆರೈಟೀಸ್ ಇಲ್ಲದೆ ನೋಡ್ತಾ ಇದ್ದೀನಿ. ಹೋಯ್ತಾ ಇದೊಂದು ಕರ್ದಲ್ಲ ಮತ್ತೆ ಕಡಿಮೆ ಎಷ್ಟು ಇದು 100 ಅಂತ ಒಂದು ಕೊಡಿ ಚೇಂಜ್ಗೆ ಒಂದು. ಹೌದಾ ಚೇಂಜ್ ಅಂತ ಸ್ಕ್ಯಾನ್ ಮಾಡಬೇಕಂತ. ಮತ್ತೆ ನಾವು ಈ ಶಾಪಿಂದ ಇದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ, ಜಾಸ್ತಿ ಕ್ವಾಂಟಿಟಿನೂ ಐತೆ. ತಗೋ ಏನು ಮಾಡ್ತೀಯ ಹೇಳಿ ಇಲ್ಲಿ. ನಿನ್ನೆ ಟ್ರೋಲ್ ಮಾಡಾಕ್ತೀನಿ ನಾನು. ಇವಾಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಲೆಟ್ಸ್ ಫೈಂಡ್. ಕಾರೊಳಗೆ ಬಂದವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. Came to knock to car. We are going. ಸೂಪರ್ ಟೇಸ್ಟ್ ಮಸ್ತ್. ನಾವು ಜಾಲಿವುಡ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಎಂಟ್ರಿ ನೋಡಿಕೊಂಡು ಗೇಮ್ ಆಡೋಕ್ಕೆ ಜಾಲಿವುಡ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ಮುಂದೆ ಹೋಗ್ತಾ ನಾನು ಮುಂದೆ ಏನೇನಿದೆ ಅಂತ ನೋಡೋಕೆ ಹೋಗ್ತಿದ್ದೀನಿ. ಹಾಗೆ ಅವರು ಜಾಲಿವುಡ್ ಎಂಟ್ರೀಸ್ ನೋಡೋಕೆ ಹೋದ್ರು. ಟಿಕೆಟ್ ಎಷ್ಟು ಅಂತ ಹಂಗೆ ಕೇಳ್ಕೊಂಡು ಟಿಕೆಟ್ ತೊಗೊಳಕ್ಕೆ ನಾನು ಸುತ್ತಮುತ್ತ ಏನೇನಿದೆ ಹೆಂಗಿದೆ ಗ್ರೀನರಿ ಇದೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದು ನಿಮಗೆ ಸಿಗ್ತೀನಿ. ಸೊ ಇಲ್ಲಿ ಲಾಸ್ಟಲ್ಲೆಲ್ಲ ಆದಮೇಲೆ ನಮಗೊಂದಷ್ಟು ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಅವ್ರಗಳ ಜೊತೆ ಸ್ನ್ಯಾಪ್ಸ್ ನಾನು ಬಿಟ್ಬಿಟ್ಟು ತಗೋತವ್ರೆ ಹಂಗೆ. ವೆಲ್ಕಮ್ ಟು ಮೈ ಬ್ಲಾಗ್. ನಾವು ಬೆಂಗಳೂರಿಗೆ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಿ. ಸೊ ಹೌದಾ ಸೊ ಆಗ ಗೈಸ್ ವಿ ಆರ್ ಇನ್ ಫ್ರಂಟ್ ಆಫ್ ಜಾಲಿವುಡ್. ಸ್ನ್ಯಾಪ್ ಆಗ್ತಿದ್ದಾರೆ. ಹೇಳ್ರು ಸಬ್ಸ್ಕ್ರೈಬ್ ಮಾಡಕ್ಕೆ ವ್ಯೂವರ್ಸ್ಗೆ. ನನಗಿರೋ 150 ಜನ ಪ್ಲೀಸ್ ಜಾಲಿವುಡ್ ಇಂದ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಜಾಲಿವುಡ್ ಹಾಕೋಣ ಒಂದು. ಸೊ ಅಲ್ಲಿಂದ ಬಂದಾದ್ಮೇಲೆ ಮಧ್ಯಾಹ್ನ ಅಂತೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಎಕ್ಸ್ಪೆಷಲಿ ಅಲ್ಲೇ ಮದ್ದು ಟಿಫಾನಿಸ್ ಅಲ್ಲೇ ಮುಗ್ದಿತ್ತು. ಅಲ್ಲಿ ಹಸಿಲಿಲ್ಲ ಆಮೇಲೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ. ನನಗೆ ಇವಾಗ ರಾತ್ರಿ ಆಗಿದ ತಕ್ಷಣ ಹೆವಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿತ್ತು. ಯಾವಾಗ ಹೋಟೆಲ್ಗೆ ಹೋಗ್ತೀವಿ ಅಂತ ಅನ್ನಿಸ್ತಿತ್ತು. ಸೊ ನಾವು ಹೋಟೆಲ್ಗೆ ಹೋಗಿ ಏನೇನೆಲ್ಲ ತೊಗೊಂಡ್ವಿ ಏನೇನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಏಯ್ ಬೆಳಗ್ಗೆ ಬಂದಿದ್ದಲ್ಲ ಇದು. ಬೆಳಗ್ಗೆ ಬಂದಿದ್ದು ಸೈಡಲ್ಲಿ ಅವಮ್ಮ ಇದ್ಲು ನೋಡಿ. ಆಚೆ ಅಂಗಡಿನೂ ಇತ್ತಿಲ್ಲ ಐತೆ. ಓಕೆ ಸೊ ಮತ್ತೆ ದಾರಿಲಿ ಹೋಗ್ತಾ ಮತ್ತೊಂದು ಮದ್ದು ಟಿಫಾನಿ ಸಿಕ್ತು. ಹೆಂಗಿದ್ರು ಬರೋದು ಒಂದೇದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಬರೀ ಮದ್ದೂರು ತಿಂದಿದ್ದು ಮತ್ತು ಕಾಫಿ ಕುಡಿದಿದ್ದಲ್ವ, ಅದಕ್ಕೆ ಊಟ ಮಾಡೋಣ ಅಂತ ಇಲ್ಲೇ ಬಂದ್ವಿ. ಡಿನ್ನರ್ ಟು ಮಧು ಟಿಫಾನಿಸ್ ಅಗೇನ್. ಇದು ನಮ್ಮ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿರೋದು. ಆವಾಗಲೇ ಬಂದು ನಮ್ಮ ಆ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿರೋದು. ಇವಾಗ ಈ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿರೋದಕ್ಕೆ ಬಂದಿದ್ವಿ. ಕೊಡು ಮೊಬೈಲೇ. ಇಬ್ಬರು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಮಧು ಟಿಫಾನಿಸ್ Come guys, come soon. ಅಲ್ಲಿಂದ ಹೋಗೋಣ. ಬ್ಲೂ ಕಲರ್ ಇಲ್ಲೋಣ ಇಲ್ಲೇ ಅಲ್ಲೋಗಿ
ಇಲ್ಲ ಅವ್ರು ಹ್ಯಾಂಡ್ ವಾಶ್ ಮಾಡಿ ಅಲ್ಲೇ ಬರ ಒಂದು ಸೆಕೆಂಡ್ ಬರ ಮಸಾಲ ದೋಸೆ Dude, that's Srilka. This is special masala, garam masala. Golden fry. ಫೈನಲಿ ಒಳ್ಳೆ ಊಟ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಹಂಗೆ ಬಂದ್ವಿ ಇಲ್ಲಿ ಫಿಶ್ ಹತ್ರ. ಫಿಶ್ನ ಮಾತಾಡ್ಸ್ಕೊಂಡು ಫಿಶ್ನ ನೋಡಿಕೊಂಡು ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಆಮೇಲೆ ನಮ್ಮ ಪಯಣ ಮನೆ ಕಡೆಗೆ. Finally we arrived outside. ಹೇಗಿತ್ತು ಊಟ? ಅದೇ ಪ್ರೈಸ್ ಕಾಸ್ಟ್ಲಿ ಗೈಸ್. ಸೊ ಚೀಪ್ ರೇಟಲ್ಲಿ ನೋಡ್ಬೇಕಂದ್ರೆ ದಿಸ್ ಇಸ್ ವೆರಿ ಕಾಸ್ಟ್ಲಿ. ಒಂದು ಸ್ಪೆಷಲ್ ಮಸಾಲೆ ದೋಸೆಗೆ 180 ರುಪೀಸು. ಸೊ ಸ್ಟಾರ್ ಶೇಪಲ್ಲಿ ಥರ ಅದು ನಾರ್ಮಲ್ಲೇ 100. ಸೊ ನೀವೇನಾದರೂ ಮೈಸೂರು ಟು ಬೆಂಗಳೂರು ರೋಡಲ್ಲಿ ಚೆನ್ನಾಗಿತ್ತು ಅಂದರೆ ಫುಲ್ ಚೆನ್ನಾಗಿತ್ತು. ಓಕೆ ದುಡ್ಡು ಇದ್ದರೆ ಡೋಂಟ್ ಕಮ್ ದಿಸ್ ಕಮ್ ಆನ್ ಗೋ ಸಿಚಿ. ಊಟ ಮಾಡಾಯ್ತು. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈ ಥರ ಕೆಳಗಡೆ ಹೋಗ್ಬಿಟ್ಟಿದ್ರಲ್ಲಿ ಬಾಯ್.